ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಉಡುಪಿಯಲ್ಲಿ ಸಾಂಬಾರು ಪುಡಿ ಮಾಡೋದು ಹೇಗೆ ಅಂತ ಹೇಳಿಕೊಡ್ತೇನೆ. ಸಾಂಬಾರು ಪುಡಿ ಒಳ್ಳೆ ಪರಿಮಳ ಸಹ ಬರ್ತದೆ, ಒಳ್ಳೆ ಟೇಸ್ಟ್ ಸಹ ಆಗ್ತದೆ. ಇದು ಸಾಂಬಾರು ಪುಡಿ ಉಂಟಲ್ಲ, ನಿಮಗೆ ಸಾಂಬಾರು ಪುಡಿ ಸಹ ಆಗ್ತದೆ. ನಮಗೆ ಪಲ್ಯಕ್ಕೆ ಹಾಕಲಿಕ್ಕೆ ನಾವು ತರಕಾರಿ ಪಲ್ಯ ಎಲ್ಲ ಮಾಡ್ತೇವೆ ನೋಡಿ, ಆ ಪಲ್ಯಕ್ಕೆ ಸಹ ಆಗ್ಲಿಕ್ಕೆ ಆಗ್ತದೆ. ಎಷ್ಟು ಒಳ್ಳೆಯದಾಗ್ತದೆ, ನೀವು ಸಲ ಮಾಡಿ ನೋಡಿ. ನಾನು ನೋಡಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೇನೆ. ಹಾಗೆ ನೋಡಿ, ಒಂದು 2 ಸ್ಪೂನ್ ಕೊತ್ತಂಬರಿ ತೊಗೊಂಡಿದ್ದೀನಿ. ನನಗೆ 1.5 ಸ್ಪೂನಷ್ಟು ಕಾಳು ಮೆಣಸು, ಸಾಸಿವೆ, ಜೀರಿಗೆ, ಮೆಂತೆ ಇದಿಷ್ಟನ್ನು ತಗೊಂಡಿದ್ದೀನಿ. ನನ್ನ ಕ್ವಾಂಟಿಟಿಗೆ ನಾನು ತೊಗೊಂಡಿದ್ದೀನಿ. ನೀವು ಸ್ವಲ್ಪ ಜಾಸ್ತಿ ಬೇಕಾದ್ರೆ ನಿಮ್ಮ ಕ್ವಾಂಟಿಟಿಗೆ ನೀವು ಬೇಕಾದ್ರೆ ತಗೊಳ್ಳಿ. ಇಲ್ಲಿ ನೋಡಿ, ಸ್ವಲ್ಪ ನಾವು ಕಡಲೆಬೇಳೆ ತೊಗೊಂಡಿದ್ದೀನಿ, ಮತ್ತು ಉದ್ದಿನಬೇಳೆ ಇಷ್ಟು ತೊಗೊಂಡಿದ್ದೀನಿ. ಇದು ಮಸೂರು ದಾಲು. ಇದೀಗ ನಿಮಗೆ ದಾಲೆಲ್ಲ ಮಾಡುವಾಗ ಇದೊಂದು 2 ಸ್ಪೂನ್ ಹಾಕಿ ತಿಕ್ಕಾಗಿ ಬರ್ತದೆ ಅಂತ ಒಂದು ದೊಡ್ಡ ಗೆಡ್ಡೆಯಲ್ಲಿ 1 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಗುದ್ದಿ ತೊಗೊಳ್ಬೇಕು ನೋಡಿ. ಇಷ್ಟು ನಾನು ಬ್ಯಾಡಗಿ ಮೆಣಸು, ಸ್ವಲ್ಪ ಕಡ್ಡಿ ಮೆಣಸು ತೊಗೊಂಡಿದ್ದೀನಿ. ಸ್ವಲ್ಪ ಖಾರ ಆಗಲಿ ಅಂತ, ತುಂಬ ಖಾರ ಆಗೋದಿಲ್ಲ ಇದು. ಇದಿಷ್ಟು ತೊಗೊಂಡು ಸ್ವಲ್ಪ ಬಿಸಿಲಲ್ಲಿ ಇಟ್ಟು ಚೆಂದ ಮಾಡಿ ಸ್ವಲ್ಪ ಒಣಗಿಸ್ಕೊಂಡು ತಗೊಳ್ಳಿ. ಇದರಲ್ಲಿ ಇಷ್ಟು ಕರಿಬೇವಿನ ಸೊಪ್ಪು ಅಂದರೆ ನಾವು ಫ್ರೆಶ್ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಗಿಡದಿಂದ ಕೊಯ್ದದಷ್ಟೇ ಅದು. ತಂದು ಚಂಡಿ ಬಟ್ಟೆ ಮಾಡಿ ಚೆಂದ ಮಾಡಿ ಒರೆಸ್ಕೊಂಡು ತಗೊಳ್ಳಿ. ಈಗ ನಾವು ಮೆಣಸು ಉಂಟಲ್ಲ, ಇದು ಸ್ಲೋ ಗ್ಯಾಸಲ್ಲಿ ಇಟ್ಟು ನಾವು ಆಗೋಗಿ ಇದು ಮಾಡ್ಕೊಳ್ಳುವ. ನಾವೀಗ ಫ್ರೈ ಮಾಡ್ಕೊಳ್ಳುವ. ಎಣ್ಣೆ ಎಲ್ಲ ಹಾಕೋದು ಬೇಡ, ಹೀಗೆ ಫ್ರೈ ಮಾಡ್ಕೊಳ್ಳುವ. ಆಗ ಗರಿ ಆಗ್ತದೆ. ಈಗ ಇದು ಗರಿ ಆದ ನಂತರ ಇದನ್ನು ತೆಗೆದುಕೊಳ್ಳುವ. ಇದನ್ನು ನೋಡಿ, ತೆಗೆದೊಂದು ಬೇರೆದಕ್ಕೆ ಹಾಕ್ಕೊಳ್ಳುವ. ಅದೇ ಬಾಣಲೆಗೆ ನಾವು ಅದು ಕ್ರಿಸ್ಪಿಯಾಗಿದೆ ನೋಡಿ. ಈಗ ಇದನ್ನು ತೆಗೆದಿಟ್ಕೊಂಡು ನಾನು ಒಂದು ಬೆಳ್ಳುಳ್ಳಿ ಉಂಟಲ್ಲ, ಆ ಬೆಳ್ಳುಳ್ಳಿನ ಗುದ್ದಿ ಸಿಪ್ಪೆ ಸಮೇತ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ಇದು ಹೀಗೆ ಫ್ರೈ ಆಗಲಿ. ಇದು ಫ್ರೈ ಆದಮೇಲೆ ಇದಕ್ಕೆ ನಾವು ಕರಿಬೇವಿನ ಸೊಪ್ಪು ತಗೊಂಡಿದ್ದೆ, ಅದರೊಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳುವ. ಇದನ್ನು ಹೇಗೆ ಅಂದರೆ ನಾವು ಅದು ಕ್ರಿಸ್ಪಿ ಆಗೋವರೆಗೆ ಇದು ಮಾಡ್ಕೊಳ್ಬೇಕು ನಾವು ನೋಡಿ. ಸ್ಲೋ ಗ್ಯಾಸಲ್ಲಿ ಇಟ್ಕೊಂಡು ಮಾಡಿದ್ರೆ ಅದು ಒಳ್ಳೆ ಕ್ರಿಸ್ಪಿ ಆಗ್ತದೆ ನೋಡಿ. ಹೀಗೆ ಈಗ ಇದನ್ನು ಸಹ ತೆಗೆದುಬಿಡುವ. ಇದನ್ನೆರಡು ತೆಗೆದಿಟ್ಕೊಂಡು ಅದಕ್ಕೆ ನಾವು ಕೊತ್ತಂಬರಿ, ಸಾಸಿವೆ, ಜೀರಿಗೆ ಎಲ್ಲ ಇಟ್ಕೊಂಡಿದ್ದೆ ಅದನ್ನೆಲ್ಲ ತೆಗೆದು ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳುವ. 1 ಸ್ಪೂನು ನಾನು ಹಿಂಗೆ ಹಾಕ್ತೇನೆ, ಹಿಂಗಿನ ಪುಡಿ ಹಾಕ್ತೇನೆ. ನಿಮಗೆ ಹಿಂಗಿದು ಅಂಟು ಸಿಕ್ಕಿದ್ರೆ ಅಂಟು ಹಾಕಿ. ಇದನ್ನೆಲ್ಲ ತೆಗೆದಿಟ್ಕೊಂಡು ನಾವು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ತಣ್ಣಗಾಗ್ಲಿಕ್ಕೆ ಬಿಟ್ಟ ನಂತರ ನೋಡಿ, ನಾವು ಬೇಳೆ ಎಲ್ಲ ಫ್ರೈ ಮಾಡ್ಕೊಂಡು ತಗೊಂಡಿದ್ದೀನಿ. ಅದನ್ನು ಸಹ ಫ್ರೈ ಮಾಡ್ಕೊಂಡು ತಗೊಂಡು ನೋಡಿ, ಈ ಥರ ಪೌಡ್ರ್ ಮಾಡ್ಕೊಂಡು ಫಸ್ಟ್ ಮೆಣಸು ಪೌಡ್ರ್ ಮಾಡ್ಕೊಳ್ಬೇಕು. ಯಾಕೆಂದರೆ ಅದರೊಟ್ಟಿಗೆ ಮೆಣಸು ಬೇಗ ಪೌಡ್ರ್ ಆಗೋದಿಲ್ಲ. ಮೆಣಸು ಹಾಕ್ಕೊಂಡು ಮತ್ತು ಕೊತ್ತಂಬರಿ ಹಾಕಬೇಕು. ಅದು ಸಹ ಪುಡಿ ಮಾಡ್ಕೊಳ್ಬೇಕು. ಪುಡಿ ಮಾಡಿ ಫೈನ್ ಪೌಡ್ರ್ ಮಾಡ್ಕೊಳ್ಳಿ. ಅದು ಸಾಂಬಾರಿಗೆಲ್ಲ ಒಳ್ಳೆಯದಾಗ್ತದೆ ನೋಡಿ. ನಾನು ಬೇಳೆ ಎಲ್ಲ ಫ್ರೈ ಮಾಡಿ ತೊಗೊಂಡಿದ್ದೀನಿ. ಅದನ್ನು ಸಹ ಒಟ್ಟಿಗೆ ಹಾಕಿ ಫ್ರೈ ಮಾಡ್ಕೊಳ್ಳಿ. ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೊಳ್ಳುವ. ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿ 1 ಸ್ಪೂನು ಅರಿಶಿಣ ಹಾಕಿ ಪೌಡ್ರ್ ಮಾಡಿಕೊಂಡ ನೋಡಿ. ಒಳ್ಳೆ ಫೈನ್ ಪೌಡ್ರ್ ಆಗಿದೆ. ತುಂಬ ಒಳ್ಳೆ ಘಮ ಬರ್ತಾಯಿತ್ತು. ನಾನು ಸಹ ಕೇಬೇಜಿಗೆಲ್ಲ ಹಾಕಿ ಪೌಡ್ರ್ ಮಾಡಿದ್ದೀನಿ. ಕೇಬೇಜಿಗೆಲ್ಲ ಹಾಕುವಷ್ಟು ಪೌಡ್ರ್ ಮಾಡಿಕೊಂಡ್ರೆ ಸಾಕು ನಮಗೆ ನೋಡಿ. ಹೀಗೆ ಆಗಿದೆ. ಇದನ್ನು ನಾವು ಒಂದು ಪ್ಲೇಟಿಗೆ ಹಾಕಿ ಇದನ್ನು ಸ್ವಲ್ಪ ಬಿಸಿ ತಣ್ಣಗಾಗಬೇಕು. ಯಾಕೆಂದರೆ ಅದು ಬಿಸಿ ಹಾಕಿದರೆ ಅದು ಗೂಡು ಆಗ್ತದೆ ಅದರೊಳಗೆ. ಹಾಗೆ ಈಗ ಒಂದು ಪ್ಲೇಟಿಗೆ ಇಟ್ಕೊಂಡು ಸ್ವಲ್ಪ ಒಂದು ಅರ್ಧ ಮುಕ್ಕಾಲು ಗಂಟೆ ಅದರಲ್ಲಿ ಬಿಸಿ ಇರೋದು ಪೌಡ್ರು ತಣ್ಣಗಾಗೋ ತನಕ ಇಟ್ಟು ಮತ್ತೆ ನಾವು ಡಬ್ಬಿಗೆ ಹಾಕಿಡಬೇಕು. ಅಷ್ಟು ಸೂಪರಾಗಿರ್ತದೆ. ನಿಮ್ಗೆ ಗಡಿಬಿಡಿಯಲ್ಲೊಂದು ಬೇಳೆ ಸಾರು, ಟೊಮಟೊ ಸಾರು ಮಾಡಲಿಕ್ಕೆ, ನಮಗೆ ತರಕಾರಿ ಪಲ್ಯಕ್ಕೆಲ್ಲ ಹಾಕಲಿಕ್ಕೆ ಒಳ್ಳೆಯದಾಗ್ತದೆ. ಹೀಗೆ ಸಹ ನೀವು ಮಾಡಿ ನೋಡಿ ಹೇಗೆ ಆಗ್ತದೆ ಅಂತ. ಇದು ಫುಲ್ ತಣ್ಣಗಾದ ನಂತರ ನೀವು ಇದಕ್ಕೆ ಹಾಕಬೇಕು. ಯಾಕೆಂದರೆ ಆಗಲೇ ಹೇಳಿದಾಗೆ ಇದು ಬಿಸಿಯಲ್ಲಿ ಬೇಗ ಹಾಳಾಗ್ತದೆ ನೋಡಿ. ಹೀಗೆ ಮಾಡಿ ಇಡಬೇಕು. ಹೀಗೆ ಇಟ್ಟು ಮತ್ತೆ ನಾವು ಡಬ್ಬಿಗೆ ತುಂಬಿಸಿಟ್ರೆ ಒಂದು ಒಳ್ಳೆ ಸಾಂಬಾರು ಪುಡಿ ಅಂತಲೇ ಹೇಳ್ಬೋದು. ನೀವು ಸಹ ಮಾಡಿ ನೋಡಿ ಹೇಗಾಗುತ್ತೆ ಅಂತ. ನನಗೂ ಸಹ ಕಮೆಂಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ ಧನ್ಯವಾದಗಳು.